ಗೈಸ್ ಇವತ್ತು ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಆಗ್ತದ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಫಸ್ಟ್ ಆಫ್ ಆಲ್ ಇವತ್ತು ನನಗೆ ವಿಡಿಯೋ ಮಾಡೋದೇ ಮೂಡಿರ್ಲಿಲ್ಲ. ನಿನ್ನೆ ಬಹಳ ದಿನ ಮೇಲೆ ಕ್ರಿಕೆಟ್ ಆಡಿದ್ವಿ, ಫುಲ್ ಟಯರ್ಡ್ ಆಗಿ ಹೋಗಿದ್ದೆ ನೋಡಿ. ಅದಕ್ಕೆ ಇವತ್ತು ನಾ ಹೇಳೋದೇ ಲೇಟ್ ಮಾಡಿದ್ದೆ ನೋಡಿ. ಇಷ್ಟು ಲೇಟ್ ಮಾಡಿದ್ರೆ ಅಡಿಗೆ ಮಾಡ್ಕೊಳಕ್ ಬಿ ಟೈಮ್ ಇರಲಿಲ್ಲ. ಕ್ಲಾಸಿಕ್ ಟೈಮ್ ಅಲ್ಲತ್ತದ, ಹೊರಗೆ ಊಟ ಮಾಡ್ಕೊಂಬಂತ ಒಂದು ಹೋಟೆಲ್ನಾಗ ಬಂದು ಊಟ ಮಾಡ್ದ. ನಾವು ಊಟ ಮಾಡಿ ಕೈ ತಕೊಂಡು ಹೊರಗೆ ಹೋಗೋಷ್ಟಿಗೆ ನಮ್ಮ ಉತ್ತರ ಕರ್ನಾಟಕದ ದೊಡ್ಡ ಯೂಟ್ಯೂಬರ್ ಅಂತ ತಿಳ್ಕೊರಿ. ಅವ್ರ ಕಾಮಿಡಿ ಅಂತೂ ನೆಕ್ಸ್ಟ್ ಲೆವೆಲ್ ಇರ್ತಾವ ನೋಡ್ರಿ. ಮಲ್ಲು ಜಮಖಂಡಿ ಅಣ್ಣ ಭೇಟಿ ಆದ್ರ ನೋಡ್ರಿ. ಅವ್ರಿಗೆ ಭೇಟಿಯಾಗಿ ಸ್ವಲ್ಪ ಖುಷಿ ಆಯ್ತು ನೋಡ್ರಿ. ಅನ್ಎಕ್ಸ್ಪೆಕ್ಟೆಡ್ ಏನಾತ ನೋಡ್ರಿ, ಬಹಳ ಖುಷಿ ಕೊಡ್ತಾವ ನೋಡ್ರಿ. ನಾ ಲೇಟ್ ಮಾಡಿ ಹೇಳೋದು, ಅಡಿಗೆ ಮಾಡ್ಕೊಂಬಲ್ದೆ ಇಲ್ಲಿ ಬಂದು ಊಟ ಮಾಡೋದು, ಅವ್ರು ಸಿಗೋದು, ಇದೆಲ್ಲ ನಾವು ಅನ್ಕೊಂಡಂಗ ಆಗಲ್ಲ ನೋಡ್ರಿ ಗೈಸ್. ಏನು ಅದಕ್ಕೆ ಏನತ್ತು ನೋಡ್ರಿ, ಅದು ಒಳ್ಳೇದಕ್ಕೆ ಆಗ್ತದ. ನಮ್ ಕೆಲಸ ಏನದ ನೋಡ್ರಿ, ಅದು ಮಾಡ್ಕೋತ ಹೋಗ್ಬೇಕು ನೋಡಿ. ನಮ್ ದೋಸ್ತನ ಕೆಲಸ ಓದೋದ್ರಿ ಇಲ್ಲಿ ಬಂದು ಮಸಾಜ್ ಮಾಡ್ಲತ್ತ ನೋಡ್ರಿ. ನಮ್ ಬಾಯ್ಸ್ ಯಾವ ನೋಡ್ರಿ ಬಿ ಚಿಲ್ ಇರ್ತಾರ ನೋಡ್ರಿ. ಕರಿಯರ್ ಬಗ್ಗೆ ಅಷ್ಟು ಟೆನ್ಷನ್ ಇದ್ರ ಬಿ ಎಷ್ಟು ಚಿಲ್ಲರ ನೋಡಿ. ನಮ್ ಬಾಯ್ಸ್ ಅಂತಂದ್ರೆ ಚಿಲ್ ನೋಡ್ರಿ. ತಲೆಯಾಗ 100 ಟೆನ್ಷನ್ ಇರ್ತಾರೆ, ಬಟ್ ಯಾರೇ ದೋಸ್ತ ಸಿಕ್ಕರಲ್ರಿ ಮುಗಿದೋಯ್ತು ನೋಡ್ರಿ. ಅವ್ನು ಕೂಡ ಮಾತಾಡ್ಕೋತ ನಕ್ಕೋತ ಚಿಲ್ನಾಗ ಇರೋದು ನೋಡ್ರಿ. ನಮ್ ಹುಲಿದು ಇನ್ನೊಂದು ಟ್ಯಾಲೆಂಟ್ ತೋರಿಸ್ತೀನಿ ನೋಡ್ರಿ. ಗೈಸ್, ಇವತ್ತಿನ ಈ ಸಿಂಪಲ್ ಬ್ಲಾಗ್, ಅನ್ಎಕ್ಸ್ಪೆಕ್ಟೆಡ್ ಬ್ಲಾಗ್, ಜೀವನದಲ್ಲಿ ಏನೇ ಆಗ್ಲಿ ಒಳ್ಳೇದಕ್ಕಂತ ತಿಳ್ಕೊಂಡು ನಿಮ್ ಕೆಲಸನ ನೀವು ಮಾಡ್ತಾ ಇರಿ ಅಂತ ಹೇಳ್ತಾ ಇರ್ತೀನಿ ನೋಡಿ. ಇಲ್ಲೇ ಮುಗಿಸ ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.